ನಗರದ ಬಿಬಿ ರಸ್ತೆಯಲ್ಲಿ ಇರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಆಸ್ತಿಕರ ಸೇವಾ ಸಮಿತಿಯ ವತಿಯಿಂದ ಮಕರ ಸಂಕ್ರಾಂತಿ ಜ್ಯೋತಿ ಪ್ರಯುಕ್ತ 18ನೇ ವಾರ್ಷಿಕೋತ್ಸವ ಮತ್ತು ಪಡಿಪೂಜೆಯನ್ನ ಅದ್ದೂರಿಯಾಗಿ ನೆರವೇರಿಸಲಾಯಿತು. ದೇಗುಲದಲ್ಲಿ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಶ್ರೀ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈ ಬಾರಿ ದೇಗುಲದ ಮುಂಭಾಗದಲ್ಲಿ ಶ್ರೀ ಶಬರಿಮಲೆಯಲ್ಲಿ ಇರುವ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಇರುವ ಮಾದರಿಯಲ್ಲಿಯೇ ಪಂಚಲೋಹದ 18 ಮೆಟ್ಟಿಲುಗಳು ಹಾಗೂ ಧ್ವಜಸ್ತಂಭವನ್ನ ಏರ್ಪಡಿಸಲಾಗಿತ್ತು. ದೇಗುಲದ ಒಳಾಂಗಣವನ್ನ ವಿವಿಧ ಹೂಗಳಿಂದ ಅತ್ಯಾಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಭಕ್ತರು ಬೆಳಗ್ಗೆಯಿಂದಲೇ ಸ್ವಾಮಿಯ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು. ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ಏರ್ಪಡಿಸಲಾಗಿತ್ತು. ಅಯ್ಯಪ್ಪ ಸ್ವಾಮಿ ಆಸ್ತಿಕರ ಸೇವಾ ಸಮಿತಿ ಚಿಕ್ಕಬಳ್ಳಾಪುರ ಸಂಸ್ಥೆ ನಮ್ಮದು ಈ ವರ್ಷ 18ನೇ ವಾರ್ಷಿಕೋತ್ಸವ. ಎಲ್ಲ ನಮ್ಮ ಮಹಾ ದಾನಿಗಳ ಸಹಾಯದೊಂದಿಗೆ ಈಗ ಗರ್ಭಗುಡಿ ಪಂಚಲೋಹದಲ್ಲಿ ನಿರ್ಮಾಣ ಮಾಡಿದೆ. ಬೆಳಗ್ಗೆ ಅಭಿಷೇಕಗಳು ಆಮೇಲೆ ಹೋಮಗಳು ನಡೆದಿದೆ. ತದನಂತರ ಮಾಳಿಗಾಪುರಮ್ಮ, ನಮ್ಮ ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ, ಶಿವ ಮತ್ತು ಗುರುವಾರ ಕೃಷ್ಣ ದೇವರ ಪ್ರತಿಷ್ಠಾಪನೆ ಆಗಿದೆ. ಮಧ್ಯಾಹ್ನ 3 ಗಂಟೆಗೆ ಮಾಳಿಗಾಪುರಮ್ಮ ಪ್ರತಿಷ್ಠಾಪನೆ ಆಗಿದೆ. ಮಧ್ಯಾಹ್ನ 3 ಗಂಟೆಗೆ KEB ಕಾಲೋನಿಯಿಂದ ತಿರುವಾಭರಣಗಳನ್ನು ತಂದು ದೇವರಿಗೆ ಸಮರ್ಪಣೆ ಮಾಡಿ ಸಂಜೆ 6:45 ಶಬರಿಮಲೆಯಲ್ಲಿ ಜ್ಯೋತಿ ಬೆಳಗಿಸೋ ಟೈಮ್ಗೆ ಇಲ್ಲಿ ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ತದನಂತರ 7 ಗಂಟೆಗೆ ಹೂವಿನ ಪಲ್ಲಕ್ಕಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಮಾಡ್ತೀವಿ. ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಅನ್ನದಾನ ಏರ್ಪಾಡು ಮಾಡಿದ್ದೀವಿ. ಆಮೇಲೆ ಸಂಜೆ 6:15ಗೆ ಕೊಡಿ ಪೂಜೆ, ಹೊಸದಾಗಿ ನಿರ್ಮಾಣವಾಗಿರುವ ಕೊಡಿ ಪೂಜೆ ಇಟ್ಕೊಂಡಿದ್ದೀವಿ ಸ್ವಾಮಿ. ಎಲ್ಲ ಸಮಸ್ತ ನಾಗರಿಕರಿಗೆ ಅಯ್ಯಪ್ಪ ಸ್ವಾಮಿ ತನು ಮನ ಧನ ಕೊಟ್ಟು ಸಹಾಯ ಇದಾಗಲಿ ಅಂತೇಳಿ ಓಂ ಸ್ವಾಮಿ ಶರಣಯ್ಯಪ್ಪ ಕೋರ್ಕೊಳ್ತೇವೆ. ಹಾಗೂ ನಮ್ಮ ಮಾಧ್ಯಮದವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಸ್ವಾಮಿ. ಇನ್ನು ಮಧ್ಯಾಹ್ನ 3 ಗಂಟೆಗೆ ನಗರದ KEB ಕಾಲೋನಿಯಲ್ಲಿ ಇರುವ ಶ್ರೀ ಗಣಪತಿ ದೇವಾಲಯದಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯ ಆಭರಣಗಳನ್ನು ಮೆರವಣಿಗೆ ಮಾಡುವ ಮೂಲಕ ಪಂಚವಾದ್ಯಗಳೊಂದಿಗೆ ಸ್ವಾಮಿಯ ದೇಗುಲಕ್ಕೆ ತರಲಾಯಿತು. ಅದೇ ರೀತಿ ಸಂಜೆ 6 ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಹೂವಿನ ಪಲ್ಲಕ್ಕಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು. ಸಾರ್ವಜನಿಕರು ಸ್ವಾಮಿಯ ದರ್ಶನ ಪಡೆದು ಸಂಭ್ರಮಿಸಿದರು.
ಸ್ವಾಮಿ ಶರಣಮಯ್ಯಪ್ಪ, ಶ್ರೀ ಅಯ್ಯಪ್ಪ ಸ್ವಾಮಿ ಆಸ್ತಿಕರ ಸೇವಾ ಸಮಿತಿ ಬಿ ರಸ್ತೆ ಚಿಕ್ಕಬಳ್ಳಾಪುರ. ಇವರ ಆಶ್ರಯದಲ್ಲಿ 18ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಮ್ಮ ಚಿಕ್ಕಬಳ್ಳಾಪುರದ ಅಯ್ಯಪ್ಪ ಸ್ವಾಮಿ ದೇವಾಲಯ. ಇದಕ್ಕೆ ಮುಂಚೆ ನಾವು ಭಾರಿ ಇದರಲ್ಲಿದ್ವಿ, ಭಕ್ತಾದಿಗಳು ಸ್ವಾಮಿಗಳು ಎಲ್ಲ ಇದು ಮಾಡಿ ನಮ್ಮ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿಯನ್ನು ಕವಚ ಪಂಚಲೋಹದ ಇದರಿಂದ ಇದು ಮಾಡಿದ್ದೀವಿ. ಹಾಗೆ ಕವಚ ಮಾಡಿದ್ದೀವಿ. ಹಾಗೆ ನಮ್ಮ ಆಂಧ್ರ ಮತ್ತು ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಇಲ್ಲಿಂದ ಸ್ವಾಮಿಗಳು ನಡ್ಕೊಂಡು ಪಾದಯಾತ್ರೆ ಬರ್ತಾರೆ. ಈ ಸುಮಾರು ಅಂತಂದರೆ ನವಂಬರ್ನಿಂದ ಹಿಡಿದು ಈಗ ಜನವರಿವರೆಗೂ ಮಹಾಪಾದಯಾತ್ರೆ ಬರ್ತಾರೆ. ಸ್ವಾಮಿಗಳಿಗೆ ಇಲ್ಲಿ ಇರಲು ಎಲ್ಲ ಅನುಕೂಲಗಳನ್ನು ಮಾಡಿದ್ದೀವಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.